ವೆಲ್ಕಮ್ ಟು ಜಾಲಿ ನೀತಿ ವ್ಲಾಗ್ಸ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವತ್ತು ನಾವು ಏಕಾಗ್ರನಿಗೆ ಒಂದು ಶೂಸ್ ತೆಗಿಬೇಕು ಅಂತ ಒಂದು ಮಾಲಿಗೆ ಹೊರಟಿದ್ದೀವಿ. ಅಲ್ಲಿ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ, ನಮ್ಮ ಬಜೆಟಲ್ಲಿ ಇತ್ತು ಅಂತ ಹೇಳಿದ್ರೆ ತಗೊಳ್ಳೋಣ ಅಂತ ಹೊರಟಿದ್ದೀವಿ, ಹಾಗೆ ರ್ಯಾಂಡಮ್ ಆಗಿ. ಮಾಲಿಗೆ ಬಂದಿದ್ದೀವಿ. ಅಲ್ಲಿ ಇನ್ನೂ ಎಲ್ಲ ಶಾಪ್ಸ್ ಓಪನ್ ಆಗಿಲ್ಲ, ಬಟ್ ನಮಗೆ ಬೇಕಾಗಿರುವಂಥ ಶೂಸ್ ಔಟ್ಲೆಟ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಮ್ಯಾಪ್ ನೋಡಿಕೊಂಡು ನಾವು ಇವಾಗ ಹೊರಟಿದ್ದೀವಿ. ಸೊ ಅಲ್ಲಿ ಹೋಗಿದ ತಕ್ಷಣವೇ ನಾವು ಅವನಿಗೆ ಬೇಕಾಗಿರುವಂಥ ಒಂದು ಶೂಸ್, ಯಾಕೆಂದರೆ ಮಕ್ಕಳು ಬೆಳೀತಾ ಇರ್ತಾರೆ, ಅವರಿಗೆ ಶೂಸ್ ಟೈಟ್ ಆಗ್ತಾ ಹೋಗುತ್ತೆ. ಸೊ ಆಲ್ಮೋಸ್ಟ್ ಒಂದು 6 ತಿಂಗಳಿಗೆ ಅಥವಾ 7 ತಿಂಗಳಿಗೆ ಒಂದು ಹೊಸ ಶೂಸ್ ತೆಗಿಲೇಬೇಕು. ತುಂಬ ಲೂಸ್ ಇರೋದು ಹಾಕೋಕ್ಕಾಗಲ್ಲ, ದೊಡ್ಡ ಸೈಜ್ ತೊಗೊಂಡು ಹಾಕ್ಕೊಳ್ಳೋಣ ಅಂತ ಹೇಳಿದರೆ ಅದು ನಡೆಯೋಕ್ಕಾಗಲ್ಲ. ಇವಾಗ ಮುನ್ನಿ ನೋಡಿ ಅಲ್ಲಿ ಹೇಗೆ ನಡೀತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ನಾನು ಅಣ್ಣ ನೋಡ್ಕೊಂಡು ನಗಾಡ್ತಾ ಇದ್ದೀವಿ. ಸಿಂಗಾರಿ ಮೈ ಡೊಂಕಿನ ವೈಯಾರಿ, ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ. ಕಾಪಿ ರೈಟ್ಸ್ ಇದೆ ರೀ, ಹಾಡು ಹಾಕಕ್ಕಾಗಲ್ಲ, ಅದಕ್ಕೋಸ್ಕರ ನಾನೇ ಹಾಡ್ತೀನಿ. ಸೊ ಇವಾಗ ಮುನ್ನಿ ಹಾಗೆ ನಡೀತಾಳ ಅಂತ ಕೇಳಿದರೆ ನೋ, ಅವಳಿಗೆ ಯಾವಾಗ ಯೋಚನೆ ಬರುತ್ತೆ ಆವಾಗೆಲ್ಲ ಹಾಗೆ ನಡೀತಾಳೆ ಅಷ್ಟೇ. ಅವಳು ನಮ್ಮ ಮನೆಯಲ್ಲಿ ಒಂದು ಎಂಟರ್ಟೈನರು. ಸೊ ಇವಾಗ ಶಾಪಿಗೆ ಬಂದಿದ್ದೀವಿ, ಅಡಿಡಾಸ್ ಸ್ಟೋರಿಗೆ. ಅಲ್ಲಿ ಬಂದು ಒಂದು ಕೋಟ್ ಏನೋ ಇಷ್ಟ ಆಯಿತು ಅಂತ ಕೈ ಹಾಕಿ ನೋಡಿದರೆ 300 ದಿರಾಮ್ಗಳು ಇದೆ. 300 ಅಂತ ಹೇಳಿದರೆ ಆಲ್ಮೋಸ್ಟ್ ಒಂದು 6,000 to 7,000 ರೂಪೀಸ್ ಇರುತ್ತೆ. ಸೊ ಅಷ್ಟು ಇವಾಗ ವರ್ತ್ ಇದೆಯಾ ತಗೊಳ್ಳೋದಕ್ಕೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಎಲ್ಲ ಕೋಟ್ಗೂ ಅಷ್ಟೇ ಇದೆ. ನೋಡಿದರೆ ಹೊರಗಡೆ ಸೇಲ್ ಅಂತ ಹಾಕಿದ್ದಾರೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೊ 40% ಡಿಸ್ಕೌಂಟ್ ಅಂತ ಹಾಕಿದ್ದಾರೆ. ಸೊ ಇವಾಗ ಏಕಾಗ್ರನಿಗೆ ಒಂದು ಶೂಸ್ ಸಿಕ್ಕಿದೆ, ಅದನ್ನು ಒಂದು ಟ್ರೈ ಮಾಡ್ತಾ ಇದ್ದಾನೆ. ನಾನು ಮುನ್ನಿ ಹಾಗೆ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ನಾವು ನಾರ್ಮಲಿ ಬ್ರ್ಯಾಂಡೆಡ್ ಸ್ಟೋರಿಗೆ ಬರ್ತೀವಿ, ಯಾಕೆ ಅಂತ ಹೇಳಿದರೆ ಫುಲ್ ಯೂಸ್ ಮಾಡ್ತೀವಿ ಒಂದು ಶೂಸನ್ನು. ಸೊ ನಾವು ನೀವು ಬರೀ ಬ್ರ್ಯಾಂಡೇ ತಗೊಳ್ಳೋದಾ ಅಂತ ಹೇಳಿದರೆ, ನಾವು ವಿ ಪ್ರಿಫರ್ ಬೈಯಿಂಗ್ ಓನ್ಲಿ ಬ್ರ್ಯಾಂಡ್ ಶೂಸ್. ಯಾಕೆ ಅಂತ ಹೇಳಿದರೆ ಹಾಕಿದರೆ ಅದು ವರ್ತ್ ಆಗಿರಬೇಕು. ಸೊ ಇವಾಗ ಆಲ್ರೆಡಿ ಶೂಸ್ ಸಿಕ್ಕಿದೆ, ಹೊರಟಿದ್ದೀವಿ. ಇವಾಗ ಮಕ್ಕಳು ಅಲ್ಲಿ ಪೋಸ್ ಮಾಡ್ತಾ ಇದ್ದಾರೆ, ನನಗೆ ಇಲ್ಲಿ ಒಂದು ಫೋಟೋ ತೆಗಿ ಅಂತ ಹೇಳ್ಬಿಟ್ಟು. ಹಾಗೆ ಅವನಿಗೆ ಮುನ್ನಿ ಟೀ ಶರ್ಟ್, ಅಣ್ಣನಿಗೆ ಒಂದು ಟೀ ಶರ್ಟ್ ತೆಗೆದುಕೊಡ್ಬೇಕು ಅಂತ ಹೇಳಿ ಅವಳೇ ಹೋಗಿ ಕೌಂಟರಲ್ಲಿ ಕೇಳ್ತಾ ಇದ್ದಾಳೆ, ಇದು ಮೆನ್ಗಾ ಅಲ್ಲ ಫೀಮೇಲಿಗಾ ಅಂತ ಹೇಳಿ. ಸೊ ಅಲ್ಲಿ ಹೋಗಿ ಅವಳು ಕೇಳಿ ತೊಗೊಂಡು ಬರ್ತಾ ಇದ್ದಾಳೆ. ಈ ಅಣ್ಣನಿಗೆ ಕಲರ್ ಸೂಟ್ ಆಗುತ್ತೆ, ಅವನಿಗೆ ತಗೊಳ್ಳೋಣ ಈ ಶರ್ಟ್ ಅಂತ ಹೇಳಿಬಿಟ್ಟು. ಮಕ್ಕಳ ಬಟ್ಟೆಗೂ ಏನು ರೇಟ್ ಅಪ್ಪ, ಏನು ಸೇಲ್ ಅಂತ ಹಾಕಿರ್ತಾರೆ, ಬಟ್ ಅದು ನೋಡಿದರೆ ಅಷ್ಟು ದುಡ್ಡು ಕೊಡಬೇಕಾ ಅಂತ ಅನಿಸುತ್ತೆ. ಬಟ್ ಏನು ಮಾಡೋದು ಹೇಳಿ, ಜಾರ್ಡನ್ ಸ್ಟೋರಿಗೆ ಬಂದಿದ್ವಿ ನಾವು. ಇವಾಗ ನೋಡ್ತಾ ಇದ್ವಿ ಟೀ ಶರ್ಟ್ಸ್ ಏನಾದರೂ ಚೆನ್ನಾಗಿರೋದು ಇದೆಯಾ ಅಂತ ಹೇಳ್ಬಿಟ್ಟು. ಎಲ್ಲ 139, 65 ಅಂತ ಎಲ್ಲ ಇದೆ. ಇವಾಗ ಅಲ್ಲಿ ನಾವು ಒಂದು ಟೀ ಶರ್ಟ್ ತೊಗೊಂಡು ಆಮೇಲೆ ಊಟ ಮಾಡೋ ಏರಿಯಾಕ್ಕೆ ಬಂದ್ವಿ. ಸೊ ಇವಾಗ ನಾವು ಇವತ್ತು ವೆಜಿಟೇರಿಯನ್ ಆಗಿರೋದಕ್ಕೆ ನಾವು ನೋಡ್ತಾ ಇದ್ವಿ ವೆಜ್ ಆಪ್ಷನ್ ಏನಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾವು ಪಾನಿಪುರಿ ಮತ್ತು ಸ್ವಲ್ಪ ಚಾಟ್ಸ್ ಎಲ್ಲ ಹೇಳಿಬಿಟ್ಟು ವೆಜಿಟೇರಿಯನ್ ಆಪ್ಷನಲ್ಲಿ ಮಕ್ಕಳು ಇವಾಗ ಊಟ ಬರೋ ಅಷ್ಟೊತ್ತಿಗೆ ಆಟಾಡ್ತಾ ಇರ್ತೀವಿ ಅಂತ ಹೇಳಿಬಿಟ್ಟು ಅಲ್ಲೇ ಅವರು ಆಟಾಡ್ತಾ ಇದ್ದಾರೆ. ವೆಜ್ ಆಪ್ಷನಲ್ಲಿ ನಿಮಗೆ ಆಪ್ಷನ್ಸ್ ತುಂಬಾ ಕಡಿಮೆ ಇರುತ್ತೆ. ಅದರಲ್ಲಿ ಚಾಟ್ಸ್ ಮಾತ್ರ ಇರುತ್ತೆ, ಮತ್ತು ಸ್ಟ್ರೀಟ್ ಫುಡ್ಸ್ ಯಾವ್ದ್ಯಾವ್ದು ಇರುತ್ತೆ ಅಂದರೆ ಪಾವ್ ಭಾಜಿ ಆಗಿರ್ಬೋದು ಅಥವಾ ಸಮೋಸ, ಈ ರೀತಿಯಲ್ಲಿ ನಿಮಗೆ ಸ್ಟ್ರೀಟ್ ಫುಡ್ಸ್ ಯಾವ್ದ್ಯಾವ್ದು ಇರುತ್ತೆ ಅದು ನಾರ್ಮಲಿಯಾಗಿ ಸಿಗುತ್ತೆ. ಸೊ ಇವಾಗ ನಾವು ಅಲ್ಲಿ ತಿಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಮುನ್ನಿ ಆವಾಗಲೇ ಕಂಪ್ಲೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು, ಯಾಕೆ ನನಗೆ ಹಲ್ಲು ನೋವ್ತಾ ಇದೆ ಅಂತ ಹೇಳ್ಬಿಟ್ಟು. ಅವಳಿಗೆ ಕಚ್ಚಕ್ಕಾಗಲ್ಲ ಅಂತ ಹೇಳ್ತಾ ಇದ್ಲು. ಸೊ ಇವಾಗ ನಾವು ತಿಂದ್ಬಿಟ್ಟು ವಾಪಸ್ ಮನೆಗೆ ಹೊರಟ್ವಿ ನಾವು. ಇದು ಹಲ್ಲು ಹೋಗ್ತಾ ಇದೆ ಇವಾಗ. ಅಣ್ಣನ ನೋಡಿದ್ಲು, ಇವಾಗ ಅವಳ್ದು ಈ ಹಲ್ಲು ಹೋಗುತ್ತೆ, ಈ ಹಲ್ಲು ಟಿಕ್ ಟಿಕ್ ಅಂತ ಆಡ್ತಾ ಇದೆ. ಅಲ್ಲ ಮುನ್ನಿ, ಹೆದರಿಕೆ ಆಗ್ತಾ ಇದೆಯಾ? ಏನಾಗ್ತಾ ಇದೆ ಇವಾಗ? ಅಪ್ಪ ಅದನ್ನ ಎಳೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮುನ್ನಿಗೆ ತುಂಬಾನೇ ಹೆದರಿಕೆ, ಯಾಕೆಂದ್ರೆ ಫಸ್ಟ್ ಟೈಮ್ ಇವಾಗ ಅವಳಿಗೆ ಎಕ್ಸ್ಪೀರಿಯನ್ಸ್. ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಿದ್ ಮುನ್ನಿಗೆ ಇವಾಗ ತುಂಬಾನೇ ಟಾರ್ಚರ್ ತರ ಅನಿಸ್ತಾ ಇತ್ತು ಅವಳಿಗೆ. ಅಯ್ಯೋ ಯಾವಾಗ ಒಂದ್ಸಲ ಎಳಿತಾರೆ ಅಂತ ಹೇಳ್ಬಿಟ್ಟು ನೋವಾಗುತ್ತೆ ಅಂತ ಅವಳಿಗೆ ಒಂಥರ ಫೀಲಿಂಗ್ ಆಗ್ತಾ ಇತ್ತು.
ಒಂದೇ ಸಲ ಹಲ್ಲು ಬಂದ್ಬಿಟ್ರೆ ಇಷ್ಟು ನೋವಾಗಲ್ಲ. ಈ ಪ್ರಾಸೆಸ್ ಇದೆಯಲ್ಲ, ಹಲ್ಲು ಬರೋ ತನಕ ಮಾಡೋದು, ಆ ನೋವು ಅದು ಜಾಸ್ತಿ ಇರುತ್ತೆ. ಸೊ ಅವಳಿಗೆ ಇರಿಟೇಷನ್ ಸ್ಟಾರ್ಟ್ ಆಗೋಗಿದೆ ಇಲ್ಲಿ ತನಕ. ಇವಾಗ ಮುಖದಲ್ಲಿ ಎಕ್ಸ್ಪ್ರೆಷನ್ಸ್ ಎಲ್ಲ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಪ್ಪನೂ ಹೇಳ್ತಾ ಇದ್ದಾರೆ ಜಾಸ್ತಿ ಫೋರ್ಸ್ ಮಾಡೋದು ಬೇಡ ಪಾಪ, ಫಸ್ಟ್ ಟೈಮ್ ಅಲ್ಲ ಅಂತ ಹೇಳಿ. ನನಗೇನು ಹೆದರಿಕೆ ಅಂತ ಹೇಳಿದ್ರೆ ಮುನ್ನಿ ಹಲ್ಲಿ ಯಾವಾಗಲೂ ಚೆನ್ನಾಗೇ ಇದ್ದಿದ್ದು. ಸೊ ಇವಾಗ ಅದ್ರ ಮೇಲೆ ಬಂದ್ಬಿಟ್ರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಅಲ್ಲಾಡ್ತಾ ಇತ್ತು, ಅದು ಮಧ್ಯದಲ್ಲಿ ಇತ್ತು. ಸೊ ಅದಕ್ಕೆ ನನಗೆ ಹೆದರಿಕೆ ಆಗ್ತಾ ಇತ್ತು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಲು. ಆಮೇಲೆ ಅಪ್ಪ ಬೇಡ ಬಿಡು ಪರವಾಗಿಲ್ಲ ಲೆಟ್ಸ್ ವೇಟ್ ಅಂತ ಹೇಳ್ಬಿಟ್ರು. ಸ್ವಲ್ಪ ಮೋಟಿವೇಶನ್ ಬರಲಿ ಅಂತ ಮುನ್ನಿಗೆ ಅಣ್ಣನ್ ಕರೆದ್ಬಿಟ್ಟು, ನೋಡು ಅಣ್ಣಂದ್ ಹಲ್ಲೆ ಹೇಗೆ ತೆಗಿತೀವಿ ಅಂತ ಹೇಳ್ಬಿಟ್ಟು ಅಣ್ಣನ್ ಸ್ವಲ್ಪ ಒಂದು ಅಲ್ಲಾಡ್ತಾ ಇದ್ದ ಒಂದು ಹಲ್ಲನ್ನ ನಾವು ಈ ರೀತಿಯಲ್ಲಿ ತೆಗ್ದ್ಬಿಟ್ಟು ಅವಳಿಗೆ ತೋರಿಸಿದ್ವಿ. Hello everybody. Today we're gonna read The Big Pancake. An old woman had 7 children. One day she made a big pancake. ಏನಿಲ್ಲ, ನಮ್ಮ ಅಟೆನ್ಷನ್ ಎಲ್ಲ ಆ ಕಡೆ ಈ ಕಡೆ ಡಿಸ್ಟ್ರಾಕ್ಟ್ ಮಾಡಿ ಮುನ್ನಿ ಇವಾಗ ನಮಗೆಲ್ಲ ಸ್ಟೋರಿ ಬುಕ್ ಓದ್ತೀನಿ ಅಂತ ಹೇಳ್ಬಿಟ್ಟು ಸ್ಟೋರಿ ಬುಕ್ ಓದೋದಕ್ಕೆ ಕೂತ್ಕೊಂಡಿದ್ದಾಳೆ, ಓದ್ತಾ ಇದ್ದಾಳೆ ಇವಾಗ. Not eat me. And it rolled away. ಇಲ್ಲಿ ನನ್ನ ಮುನ್ನಿ ಹೇಳ್ತಾ ಇದ್ದಾಳೆ, ನಂಗೆ ತುಂಬ ಬೇಜಾರಾಗ್ತಾ ಇದೆ, ನನ್ನ ಹಲ್ಲು ಇಷ್ಟು ದಿನ ನನ್ನ ಜೊತೆನೇ ಇತ್ತು, ಇವಾಗ ಹೋಗ್ಬಿಡತ್ತೆ, ಏನು ಮಾಡಲಿ, ನಂಗೆ ಬೇಜಾರಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾಳೆ. ಅಣ್ಣ ಇಷ್ಟು ಮೋಟಿವೇಶನ್ ಕೊಟ್ಟಾದ್ಮೇಲೆ ಮುನ್ನಿಯೇ ಸ್ವತಃ ಪಾಪ ಥ್ರೆಡ್ ತಗೊಂಡು ಹೋಗಿ ಅಪ್ಪನ ಹತ್ರ ಹೇಳಿದಾಳೆ, ನನಗೆ ಒಂದ್ಸಲ ಲಾಸ್ಟ್ ಸಲ ಟ್ರೈ ಮಾಡು ಮಲ್ಕೊಳ್ಳೋದಕ್ಕಿಂತ ಮುಂಚೆ ಅಂತ ಹೇಳಿ. ಅಪ್ಪ ಈಗ ಏನು ಮಾಡಿದ್ದಾರೆ, ಹತ್ರದಲ್ಲಿರೋ ಇನ್ನೊಂದು ಹಲ್ಲಿಗೆ ಕಟ್ಬಿಟ್ಟಿದ್ದಾರೆ. ಮುನ್ನಿ ಹೇಳ್ತಾ ಇದ್ದಾಳೆ ಆ ಹಲ್ಲಲ್ಲ ಅಂತ ಹೇಳಿ. ಅಪ್ಪ ಅಂತೂ ಹೇಳ್ತಾ ಇದ್ರೆ, ನೀನು ಜಾಣ ಹುಡುಗಿ, ನೀನು ಹೇಳಿದಕ್ಕೆ ಇವಾಗ ತೆಗ್ದೇ ಇಲ್ಲ ಅಂತ ಹೇಳಿದ್ರೆ ಅನಾಹುತ ಆಗ್ಬಿಡ್ತಾ ಇತ್ತು ಅಂತೇಳಿ. ಅದು ಬೇರೆ ಈ ಹಲ್ಲು ಎಳಿಯೋದಕ್ಕೆ ಅವಳು ನನಗೆ ಮಾಷನ್ ಥರ ಬಟ್ಟೆ ಹಾಕು ಅಂತ ಹೇಳಿ, ಅದೊಂದು ಕಾರ್ಟೂನ್ ಕ್ಯಾರೆಕ್ಟರ್ ಇದೆ, ಅವಳ ಥರ ಬಟ್ಟೆ ಹಾಕು ಅಂತ ಬೇರೆ ಹೇಳಿದ್ಲು. ಬೇರೆ ಒಂದು ನಂಬಿಕೆ ಇದೆ, ಹಲ್ಲು ಹೋದ್ರೆ ಅದನ್ನ ಪಿಲ್ಲೋ ಕೆಳಗೆ ಇಟ್ಕೊಂಡು ಮಲ್ಕೊಳ್ಬೇಕಂತೆ. ಅವಾಗ ಒಂದು ಏಂಜಲ್ ಟೂತ್ ಫೇರಿ ಬಂದ್ಬಿಟ್ಟು ನಿಮ್ಗೆ ಏನಾದರೂ ಗಿಫ್ಟ್ ಕೊಡ್ತಾರಂತೆ. ಪಿಂಕ್ ಕಲರ್ ಹಾಕೋಣ, ಓಕೆ, ಬಿಕಾಸ್ ಮುನ್ನಿ ಲವ್ಸ್ ಪಿಂಕ್. ಓಕೆ ಓಕೆ, ನೋ ಮುನ್ನಿ ಡಸಂಟ್ ಕೇರ್ pink or brown or black, she just wants her tooth to be cut. It was about to come out. anne balikondu Money. nothing will happen, everybody's tooth will go. Old tooth will go, a new tooth will come. Is it pain? Tooth fairy will come. Is it pain? No, it will not pain. After it goes, it doesn't pain. Just like me. I'm too strong. Nobody can pull it off. Blah, 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 blah. Hey. ಗಟ್ಟಿ ನೋಡಿ ಗಟ್ಟಿ. The next day. This is Munni. ನೋಡಿ ಈ ಹಲ್ಲು ಅಲ್ಲಾಡ್ತಾ ಇದೆ. Money, happy, happy. Money, How old are you? happy, happy, happy. ಒಂದು ರೌಂಡ್ 10 ಎಲ್ಲ ಆಯ್ತು. ಈ ಹಲ್ಲು ಹೋಗ್ತಾ ಇದೆ ಇವಾಗ. ಸೇ ಬೈ ಬೈ ಟೂತಿ. Hi, Titi. ಓಕೆ, Smile. ಸ್ಮೈಲ್ ಮುನಿ. What's the ಮುನ್ನಿ ಹಲ್ಲು ಹೋಗ್ತಾ ಇದೆ. ಮುನ್ನಿ ಬೇಜಾರಲ್ಲಿದ್ದೀರಾ? ಹ್ಯಾಪಿ? ಆದರೆ ನೋವಾಗಿದೆಯಲ್ಲ, ಸ್ವಲ್ಪ ಹತ್ತಿದ್ದಾಳೆ. ಓಕೆ, ಒನ್ ಟೂ. Oh my God! Kandya, did it pain? Did it pain? No. Yay! Munni's first tooth. Yay! Kuch ಮಾಡಿ.
minuscule. And toothless. Don't show your nose. Yay, Munni lost her tooth. ನನ್ನ ಹಾಲು ಹೋಗಿದೆ ನೋಡಿ. ಚೆನ್ನಾಗಿ ಕಾಣ್ತೀಯಾ ಇಲ್ಲವ ಹೇಳು. Next day. ಏಕಾಗ್ರನ್ ಹಲ್ಲು ಇವಾಗ ನಾನು ತೆಗಿತಾ ಇದ್ದೀನಿ ನೋಡಿ. ಒಂದು ಅಲ್ಲಾಡ್ತಾ ಇದೆ. ಮುನ್ನಿಗೆ ಸ್ವಲ್ಪ ಮೋಟಿವೇಶನ್ ಕೊಡೋಣ ಅಂತ ಹೇಳ್ಬಿಟ್ಟು ಅವನಿಗೆ ಗಿಫ್ಟ್ ಇದೆ. ಏನು ಗಿಫ್ಟ್ ಅಂತ ಹೇಳಿದ್ರೆ ನೋಡಿ, ಕ್ಯಾಮಲ್ ಮಿಲ್ಕ್ದು ಒಂದು ಚಾಕ್ಲೇಟ್ ಇದೆ. ಸೊ ನೋಡೋಣ ಎಷ್ಟು ಬ್ರೇವ್ ಆಗಿ ತಿಂತಾನೆ ಅಂಥೇಳಿ. ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾನೆ. ಸೊ ಎಲ್ಲರೂ ಶೇರ್ ಮಾಡ್ಕೊಳ್ತೀವಿ. ಮುನ್ನಿಗೆ ಸ್ವಲ್ಪ ಇನ್ಸ್ಪಿರೇಷನ್. ಬಾ ಮುನ್ನಿ. 3, 2, 1. How? Now 1, 2, 3, 4. Ili, come here. ಧನ್ಯವಾದಗಳು. ನಿಮ್ಮ ಹಲ್ಲು ಹೋಗಿದ್ದಕ್ಕೆ ಸ್ವೀಟನ್ನು ಸ್ವೀಕರಿಸಬೇಕು. ನೀವು ಸ್ವೀಟ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಅಪ್ಪ ಏರ್ಪೋರ್ಟಿಂದ ತಗೊಂಡು ಬಂದಿದ್ದಾರೆ. ಇದು ಒಂಟೆದು ಹಾಲಲ್ಲಿ ಮಾಡಿರೋದಂತೆ. ಹೇಗಿರುತ್ತೆ ಅಂತ ತಿಂದ್ಬಿಟ್ಟು ಹೇಳ್ತೀವಿ. ಚೆನ್ನಾಗಿರುತ್ತೆ ಅಂತ ಗೊತ್ತು. ತುಂಬ ಜನ ಹೇಳ್ತಾರೆ ತುಂಬಾ ನ್ಯೂಟ್ರಿಷಿಯಸ್ ಅಂತ ಹೇಳ್ಬಿಟ್ಟು ಒಂಟೆದು ಹಾಲು. ಸೊ ಇವಾಗ ನಾವು ಅದನ್ನು ಓಪನ್ ಮಾಡಿ ತಿಂತಾ ಇದ್ದೀವಿ. ಸಖತ್ತಾಗಿತ್ತು. ಒಳಗೆ ನೋಡೋದಕ್ಕೆ ಚಾಕ್ಲೇಟ್ ಆಬ್ವಿಯಸ್ಲಿ ಅದು ವರ್ತ್ ಫಾರ್ ಮನಿ ಅಂತ ಹೇಳ್ತಾರೆ. ಸೊ ಆಲ್ಮೋಸ್ಟ್ 36 ದಿರಾಮ್ಸ್ ಇದೆ. ತಿಂದ್ಬಿಟ್ಟು ನೋಡಿದ್ರೆ ತುಂಬಾ ಚೆನ್ನಾಗಿತ್ತು. ಏನು ಡಿಫ್ರೆನ್ಸ್ ಅಂತ ಅನಿಸಿಲ್ಲ ನಮಗೆ. ಕ್ಯಾಮಲ್ ಮಿಲ್ಕ್ ಅಥವಾ ನಾರ್ಮಲ್ ಮಿಲ್ಕ್ ಅಂಥೇಳಿ ನಾವು ಇದನ್ನು ಎಂಜಾಯ್ ಮಾಡ್ತಾ ಇದ್ದೀವಿ. ನೀವಿವಾಗ ಕೇಳ್ತಾ ಇರ್ಬೋದು ಮುನ್ನಿಗೇನು ಗಿಫ್ಟ್ ಕೊಟ್ಟಿಲ್ಲ ಅಂಥೇಳಿ. ಮುನ್ನಿಗೂ ಅಪ್ಪ ಒಂದು ವಾಚನ್ನು ಆರ್ಡರ್ ಮಾಡಿ ಅವಳಿಗೂ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಅವಳದು ಫಸ್ಟ್ ವಾಚ್ ಒಂದು ಬ್ರ್ಯಾಂಡೆಡ್ ವಾಚ್ ಕ್ಯಾಸಿಯೋದು. ಸೊ ನಾವಿವಾಗ ಎಂಜಾಯ್ ಮಾಡ್ತೇವೆ. ಇಲ್ಲಿಗೆ ನಮ್ಮ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಇನ್ ಅವರ್ ನೆಕ್ಸ್ಟ್ ವ್ಲಾಗ್. ಬಾಯ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.